ಮುಂಗಾರು ಪೂರ್ವ ಮಳೆ ಅಬ್ಬರಕ್ಕೆ ಕೋಲಾರದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಹಾನಿಗೆ ಈಡಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ವಿಶ್ವ ಪ್ರಸಿದ್ಧಿ ಪಡೆದ ಮಾವು ಹಾಗೂ ಬಾಳೆ ಸೇರಿದಂತೆ ವಿವಿಧ ಬೆಳೆಗಳು ಮಳೆಯಿಂದ ಹಾನಿಗೆ ಈಡಾಗಿವೆ. ಕಳೆದ ವಾರ ಸುರಿದಂತಹ ಮಳೆಯಿಂದ ಒಟ್ಟು 304 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ 1,21,00,000 ರೂಪಾಯಿ ಮೌಲ್ಯದ ಬೆಳೆ ನಷ್ಟ ಆಗಿರುವ ಕುರಿತು ಅಂದಾಜು ಮಾಡಲಾಗಿದೆ. 200 ಹೆಕ್ಟೇರ್ ಮಾವು ಹಾಗೂ 104 ಹೆಕ್ಟೇರ್ ತೋಟಗಾರಿಕೆ ಬೆಳೆಗಳು ಹಾನಿ ಆಗಿರುವುದು. ಕೋಲಾರ ಹೊರವಲಯದ ಬಸವನತ್ತ ಬಳಿ ರೈತ ವಿಜಯ್ ಕುಮಾರ್ ತಮ್ಮ 1.5 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂತಹ ಹೂಕೋಸು ಮಳೆಯಿಂದ ಹಾಳಾಗಿದೆ. ಇನ್ನು ಮಳೆಯ ಎಫೆಕ್ಟ್ ಕುರಿತು ನಮ್ಮ ಕೋಲಾರ ಪ್ರತಿನಿಧಿಯ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡೋಣ. ಮುಂಗಾರು ಪೂರ್ವ ಮಳೆಯಿಂದಾಗಿ ಕೋಲಾರದಲ್ಲಿ ಲಕ್ಷಾಂತರ ರೂಪಾಯಿ ಬೆಳೆಗಳು ಹಾನಿಯಾಗಿರ್ತಕ್ಕಂಥದ್ದು. ನಾವಿವತ್ತು ಕೋಲಾರ ತಾಲೂಕಿನ ಬಸವನತ್ತ ಗ್ರಾಮದ ಬಳಿ ಇರುವ ರೈತ ವಿಜಯ್ ಕುಮಾರ್ ಅವರ ತೋಟದಲ್ಲಿದ್ದೀವಿ. ಇಲ್ಲಿ ನೋಡೋದಾದರೆ ಕಳೆದ ಒಂದು ವಾರದಿಂದ ಸುರಿದಂಥ ಜೋರು ಮಳೆಯಿಂದಾಗಿ ವಿವಿಧ ಬೆಳೆಗಳು ಕೋಲಾರ ಜಿಲ್ಲೆಯಲ್ಲಿ ನಷ್ಟ ಆಗಿರ್ತಕ್ಕಂಥದ್ದು. ಇಲ್ಲಿ ವಿಜಯ್ ಕುಮಾರ್ ಅವರ ತೋಟದಲ್ಲಿ ಹೂಕೋಸು ಈಗಾಗಲೇ ಸಾಕಷ್ಟು ನಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು. ಯಾಕಂದರೆ ಮಳೆ ಬಿದ್ದ ಪರಿಣಾಮ ಮಳೆಯಿಂದಾಗಿ ಹೂಕೋಸಿಗೆ ವಿವಿಧ ಕಾಯಿಲೆಗಳು ಬಂದಿರತಕ್ಕಂಥದ್ದು. ಇದರಿಂದಾಗಿ ರೈತ ತೋಟದಲ್ಲೇ ಬಿಟ್ಟು ಈಗಾಗಲೇ ನಷ್ಟದ ಹಾದಿ ಹಿಡಿದಿರ್ತಕ್ಕಂಥದ್ದು. ಯಾಕಂದರೆ ಮಳೆ ಬಿದ್ದ ಪರಿಣಾಮ ಈಗಾಗಲೇ ಬೆಳೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ನಾವು ದೃಶ್ಯಗಳಲ್ಲಿ ನೋಡೋದಾದರೆ ಬೆಳೆಗೆ ತೇವಾಂಶ ಹೆಚ್ಚಾಗಿ ಅದು ಹೂಕೋಸು ಏನಿದೆ ಇದು ತೋಟದಲ್ಲೇ ಕೊಳೆಯುವ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದರೆ ಇದು ಈಗಾಗಲೇ ಇದನ್ನು ಕಿತ್ತು ಮಾರುಕಟ್ಟೆಗೆ ಹಾಕುವ ಹಂತದಲ್ಲಿ ಮಳೆ ಬಿದ್ದ ಪರಿಣಾಮ ಹುಳ ಬಿದ್ದು ಈಗಾಗಲೇ ಹಾಳಾಗಿರ್ತಕ್ಕಂಥದ್ದು. ಅಂದರೆ ನಷ್ಟದ ಹಾದಿ ಹಿಡಿದಿರ್ತಕ್ಕಂಥದ್ದು ರೈತರು. ಇದು ಬರೀ ಹೂಕೋಸದ ಪರಿಸ್ಥಿತಿ ಅಲ್ಲ, ಮಾವು ಹೆಚ್ಚಾಗಿ ಬೆಳೆಯುವಂಥ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಹೆಚ್ಚಾಗಿ ಬೆಳೆಯುವಂಥ ಮಾವು ಇರ್ಬೋದು, ಬಾಳೆ ಇರ್ಬೋದು, ವಿವಿಧ ತೋಟಗಾರಿಕಾ ಬೆಳೆಗಳಿಗೂ ಪರಿಸ್ಥಿತಿ ಕೂಡ ಇದೇ ಆಗಿರ್ತಕ್ಕಂಥದ್ದು. ಯಾಕಂದರೆ ಕೋಲಾರ ಜಿಲ್ಲೆಯ ರೈತರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಮೇ ತಿಂಗಳಲ್ಲಿ ಮಳೆ ಬರುತ್ತೆ ಅನ್ನುವಂಥದ್ದು. ಆದರೆ ಮುಂಗಾರು ಪೂರ್ವದಲ್ಲೇ ಜೋರು ಮಳೆ ಆದ ಹಿನ್ನೆಲೆಯಲ್ಲಿ ಈಗ ಲಕ್ಷಾಂತರ ರೂಪಾಯಿ ಬೆಳೆಗಳು ನಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಇನ್ನೇನು ಮಾವಿನ ಸುಗ್ಗಿ ಆರಂಭ ಆಗಿದೆ. ಮಾವು ಕೂಡ ಈಗಾಗಲೇ 200 ಹೆಕ್ಟೇರ್ನಷ್ಟು ನಷ್ಟಕ್ಕೆ ಒಳಗಾಗಿದೆ ಅನ್ನೋ ಒಂದು ಅಂದಾಜನ್ನು ಈಗಾಗಲೇ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಕೋಲಾರದಲ್ಲಿ 304 ಹೆಕ್ಟೇರ್ ಪ್ರದೇಶದಲ್ಲಿ 121 ಲಕ್ಷ ಬೆಳೆ ನಷ್ಟ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಸದ್ಯ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೊಡ್ತಾ ಇರ್ತಕ್ಕಂಥದ್ದು. ನಾವು ದೃಶ್ಯಗಳನ್ನು ನೋಡೋದಾದರೆ ಜೋರಾಗಿ ನೀರು ಹರಿದ ಪರಿಣಾಮ ಕೊತ್ತಂಬರಿ ಸೊಪ್ಪು ಕೂಡ ಈಗಾಗಲೇ ಹಾಳಾಗಿರ್ತಕ್ಕಂಥದ್ದು. ಯಾಕಂದರೆ ಇದು ಕೂಡ ಕಿತ್ತು ಮಾರುಕಟ್ಟೆಗೆ ಹಾಕುವಂಥ ತಲುಪಿತ್ತು. ಆದರೆ ಜೋರು ಮಳೆಯಿಂದಾಗಿ ತೇವಾಂಶ ಹೆಚ್ಚಾಗಿ ಸಾಕಷ್ಟು ಬೆಳೆ ನಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು, ಹಾಳಾಗಿರ್ತಕ್ಕಂಥದ್ದು. ಇದು ಬರೀ ಕೋಸು ಮತ್ತು ಕೊತ್ತಂಬರಿ ಸೊಪ್ಪಲ್ಲ, ಮಾವು ಇರ್ಬೋದು, ಬಾಳೆ ಇರ್ಬೋದು, ಬೀನ್ಸ್ ಇರ್ಬೋದು, ಟೊಮೊಟೊ ಇರ್ಬೋದು, ಬೇರೆ ಬೇರೆ ಬೆಳೆಗಳು ಈಗಾಗಲೇ ನಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು. ತೇವಾಂಶ ಹೆಚ್ಚಾಗಿ ಬೆಳೆಗಳು ಹಾಳಾಗಿರ್ತಕ್ಕಂಥದ್ದು. ಇದರಿಂದಾಗಿ ರೈತರು ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು. ಇಲ್ಲಿ ನೋಡೋದಾದರೆ ಕೋಸು ಕೊತ್ತಂಬರಿ ಸೊಪ್ಪು ಮಾತ್ರ ಅಲ್ಲ, ಬೇರೆ ಬೇರೆ ಬೆಳೆಗಳು ಈಗಾಗಲೇ ಹೂವು ಇರ್ಬೋದು, ಬಾಳೆ ಇರ್ಬೋದು, ಮಾವು ಇರ್ಬೋದು, ಬೇರೆ ಬೇರೆ ಬೆಳೆಗಳು ಹಾಳಾಗಿರ್ತಕ್ಕಂಥದ್ದು. ಒಟ್ಟಾರೆ ಕೋಲಾರ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದ ಹಿಂದೆಯಷ್ಟೇ ಸುರಿದಂಥ ಮುಂಗಾರು ಪೂರ್ವ ಮಳೆಯಿಂದಾಗಿ ಲಕ್ಷಾಂತರ ರೂಪಾಯಿ ಬೆಳೆಗಳು ಹಾಳಾಗಿರ್ತಕ್ಕಂಥದ್ದು. ಇದರಿಂದಾಗಿ ರೈತರು ಕಂಗಾಲಾಗಿರ್ತಕ್ಕಂಥದ್ದು. ಜೊತೆಗೆ ಸರ್ಕಾರಕ್ಕೆ ಸಹಾಯ ಹಸ್ತವನ್ನು ಚಾಚ್ತಾ ಇರ್ತಕ್ಕಂಥದ್ದು. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ.